ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಅಕ್ಷಯ ತೃತೀಯನೇ ಒಂದು ಒಳ್ಳೆ ದಿನ, ಅದರಲ್ಲೂ ಒಳ್ಳೆ ಸಮಯ ಯಾವುದು, ಯಾಕೆ ಅಕ್ಷಯ ತೃತೀಯಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಡ್ತೀವಿ, ಹಾಗೆ ಅಕ್ಷಯ ತೃತೀಯ 19ನೇ ತಾರೀಕು 20ನೇ ತಾರೀಕು ಅನ್ನೋ ವಿಷಯವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದೇ 2026ನೇ ಇಸ್ವಿಯ ಅಕ್ಷಯ ತೃತೀಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ. ಇನ್ನೇನು ಬಂದೇ ಬಿಡ್ತು ಅಕ್ಷಯ ತೃತೀಯ. ಯಾರೆಲ್ಲ ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಿದ್ದೀರೋ, ಆ ಅಕ್ಷಯ ತೃತೀಯಗೋಸ್ಕರ ಒಂದು ಒಳ್ಳೆ ದಿನ ಬೇಕು ಅಂತ ಕಾಯ್ತಾ ಇದ್ದೀರೋ, ಅಂದರೆ ಗೃಹ ಪ್ರವೇಶ, ಬಾಡಿಗೆ ಮನೆಯಲ್ಲಿ ಹಾಲು ಉಗ್ಸೋದು, ಅಂದರೆ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀವಿ, ಹಾಲು ಉಗ್ಸೋದಕ್ಕೆ ಒಂದು ಒಳ್ಳೆ ಸಮಯ ಬೇಕು, ಒಳ್ಳೆ ದಿನ ಬೇಕು ಅಂತ ಕಾಯ್ಕೊಂಡಿರೋರು, ಹೊಸ ವೆಹಿಕಲ್ಸ್ನ ತರಬೇಕು ಅಂತ ಅಂದ್ಕೊಂಡಿರೋರು, ಏನಾದರೂ ಹೊಸ ಬಿಸ್ನೆಸ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡಿರೋರು, ಮನೆ ಕಟ್ಟಕ್ಕೆ ಪಾಯ ಹಿಡಿಬೇಕು ಅಂತ ಅಂದ್ಕೊಂಡಿರೋರು, ಮನೆಗೆ ಚಿನ್ನ ಬೆಳ್ಳಿ ತರಬೇಕು ಅಂದ್ಕೊಂಡಿರೋರಿಗೆಲ್ಲ ಒಂದು ಒಳ್ಳೆ ದಿನ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ದಿನ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಯಾವುದೇ ಸಮಯ ದಿನ ಅಂತ ನೋಡೋದೇ ಬೇಡ. ಯಾಕೆಂದರೆ ಈ ದಿನ ಪೂರ್ತಿಯಾಗಿ ಶುಭ ದಿನ ಮತ್ತು ಶುಭ ಸಮಯ ಆಗಿರುತ್ತೆ. ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ. ಯಾಕೆಂದರೆ ಈ ದಿನ ಏನೇ ಒಳ್ಳೆ ಕೆಲಸ ಮಾಡಿದರೂ, ಏನೇ ಕೆಟ್ಟ ಕೆಲಸ ಮಾಡಿದರೂ ಅಕ್ಷಯವಾಗಿರುತ್ತೆ ಅನ್ನೋ ನಂಬಿಕೆ. ಅದಕ್ಕೆ ಅಕ್ಷಯ ತೃತೀಯ ದಿನ ಯಾವುದೇ ತರಹದ ಕೆಟ್ಟದ್ದನ್ನು ಮಾಡದೆ ಒಳ್ಳೆಯದನ್ನು ಮಾಡಬೇಕಾಗುತ್ತೆ. ಈ ಅಕ್ಷಯ ತೃತೀಯಗೆ ಯಾಕೆ ಅಷ್ಟು ಮಹತ್ವವನ್ನು ಕೊಡ್ತೇವೆ ಅಂದರೆ, ಈ ದಿನ ಭಗವಾನ್ ಪರಶುರಾಮರು ಜನಿಸಿದ ದಿನ. ಹಾಗೆ ವನವಾಸದಲ್ಲಿ ಇದ್ದಂತಹ ಪಾಂಡವರಿಗೆ ಅಕ್ಷಯ ಪಾತ್ರೆ ದೊರೆತ ದಿನ, ಗಂಗೆ ಆಕಾಶದಿಂದ ಭೂಮಿಗೆ ಬಂದ ದಿನ, ಮಹರ್ಷಿ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಪ್ರಾರಂಭಿಸಿದ ದಿನ, ಕುಚೇಲ ಎಲ್ಲರಿಗೂ ಗೊತ್ತೇ ಇದೆ. ಶ್ರೀಕೃಷ್ಣನ ಆಪ್ತಮಿತ್ರ ಸುಧಾಮ ಶ್ರೀಕೃಷ್ಣನಿಂದ ಸಂಪತ್ತನ್ನು ಪಡೆದ ದಿನ ಕೂಡ ಅಕ್ಷಯ ತೃತೀಯ ದಿನ. ಕಡುಬಡವನಾದ ಕುಚೇಲ ಶ್ರೀಮಂತನಾದ ದಿನ. ಅಕ್ಷಯ ಎಂದರೆ ಎಂದಿಗೂ ಖಾಲಿಯಾಗದೇ ಇರುವಂಥದ್ದು, ಎಂದಿಗೂ ಕಡಿಮೆಯಾಗದೇ ಇರುವಂಥದ್ದು. ಹಾಗಾಗಿ ಈ ದಿನ ಮಾಡುವಂತಹ ಪ್ರತಿ ಕೆಲಸಕ್ಕೂ ತುಂಬಾ ಮಹತ್ವವಿದೆ. ಅದಲ್ಲದೆ ಶುಭ ಕಾರ್ಯಗಳಿಗೆ, ಅಂದರೆ ಮದುವೆ, ನಾಮಕರಣ, ನಿಶ್ಚಿತಾರ್ಥ ಇಂತಹ ಕಾರ್ಯಗಳಿಗೆ ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳೋರು ಈ ದಿನ ತೆಗೆದುಕೊಳ್ಳಬಹುದು. ಇನ್ನು ಅಕ್ಷಯ ತೃತೀಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಮುಕ್ತಾಯವಾಗುತ್ತದೆ ಅನ್ನೋದನ್ನು ನೋಡೋದಾದರೆ, ಕೆಲವು ಕ್ಯಾಲೆಂಡರ್ನಲ್ಲಿ 19ನೇ ತಾರೀಕು ಇದೆ, ಕೆಲವು ಕ್ಯಾಲೆಂಡರ್ನಲ್ಲಿ 20ನೇ ತಾರೀಕು ಇದೆ. ಹಾಗಾದರೆ ಯಾವ ದಿನ ಆಚರಣೆ ಮಾಡಬೇಕು, ಈ ದಿನದ ವಿಶೇಷತೆ ಏನು ಅಂತ ನೋಡೋದಾದರೆ, 2026ರ ಏಪ್ರಿಲ್ 20ನೇ ತಾರೀಕು ಭಾನುವಾರ ಬೆಳಗ್ಗೆ 10:45 ತೃತೀಯ ತಿಥಿ ಪ್ರಾರಂಭವಾಗುತ್ತದೆ. ಏಪ್ರಿಲ್ 20ನೇ ತಾರೀಕು ಬೆಳಗ್ಗೆ 7:25 ಮುಕ್ತಾಯವಾಗುತ್ತದೆ. ಏಪ್ರಿಲ್ 20ನೇ ತಾರೀಕೆ ಸೋಮವಾರ ಅಕ್ಷಯ ತೃತೀಯ ಆಚರಣೆ ಮಾಡಲಾಗುತ್ತದೆ. ಈ ದಿನ ಬಸವ ಜಯಂತಿಯನ್ನು ಕೂಡ ಆಚರಣೆ ಮಾಡಲಾಗುತ್ತದೆ. ಈ ವರ್ಷ ಅಂದರೆ 2026ರ ಅಕ್ಷಯ ತೃತೀಯ ದಿನ 2 ದಿನ ಬಂದಿರೋದು ಆದರೂ 20ನೇ ತಾರೀಕು ಸೋಮವಾರವೇ ಆಚರಣೆ ಮಾಡಬೇಕಾಗುತ್ತದೆ. ವೀಕ್ಷಕರೇ, ಅಕ್ಷಯ ತೃತೀಯದ ಮಹತ್ವ ಮತ್ತು 2026ರ ಅಕ್ಷಯ ತೃತೀಯವನ್ನು ಯಾವ ದಿನ ಆಚರಣೆ ಮಾಡಬೇಕು ಎನ್ನುವ ವಿಷಯವನ್ನು ತಿಳ್ಕೊಂಡಿದ್ದಾಯಿತು. ಈಗ ಮನೆಗೆ ಏನಾದರೂ ವಸ್ತುಗಳನ್ನು ತರಬೇಕು ಅಂತ ಇದ್ದರೆ, ಅಂದರೆ ಚಿನ್ನ ಬೆಳ್ಳಿ, ವಾಹನಗಳು, ಒಡವೆ ವಸ್ತ್ರ ಇವೆಲ್ಲ ತರಬೇಕು ಅಂತ ಒಂದು ಒಳ್ಳೆ ದಿನಕ್ಕೋಸ್ಕರ ಕಾಯ್ಕೊಂಡಿರ್ತೀರಿ. ಅಕ್ಷಯ ತೃತೀಯ ದಿನ ಪೂರ್ತಿ ಒಳ್ಳೆಯದೇ ಆದರೂ ಒಳ್ಳೆಯ ದಿನದಲ್ಲೂ ಒಳ್ಳೆಯ ಸಮಯ ಅಂತ ನೋಡೋದಾದರೆ 19ನೇ ತಾರೀಕು ಭಾನುವಾರ ಬೆಳಗ್ಗೆ 10:45 ತೃತೀಯ ತಿಥಿ ಪ್ರಾರಂಭವಾಗುತ್ತೆ. ಹಾಗಾಗಿ ಭಾನುವಾರ ಸೋಮವಾರ 2 ದಿನ ಕೂಡ ಖರೀದಿ ಮಾಡಬಹುದು. ಈ ದಿನ ರೋಹಿಣಿ ನಕ್ಷತ್ರ ಮಹಾ ನಕ್ಷತ್ರ. 20ನೇ ತಾರೀಕು ಸೋಮವಾರ ಬೆಳಗಿನ ಜಾವ 4:30 21ನೇ ತಾರೀಕು ಮಂಗಳವಾರ ಬೆಳಗಿನ ಜಾವ 2 ಗಂಟೆಯವರೆಗೂ ಇರುತ್ತೆ. ಸೌಭಾಗ್ಯ ಯೋಗ ಕೂಡ ಇದೆ. 19ನೇ ತಾರೀಕು ಭಾನುವಾರ ರಾತ್ರಿ 8 ಗಂಟೆಯಿಂದ ಏಪ್ರಿಲ್ 20ನೇ ತಾರೀಕು ಸಂಜೆ 4:10 ಇರುತ್ತೆ. ವಸ್ತುಗಳನ್ನು ಬೆಳಗ್ಗೆ 11:40 12:35 ತನಕ ಈ ಸಮಯದಲ್ಲಿ ಯಮಗಂಡ ಕಾಲ ಕೂಡ ಇರುತ್ತೆ. ಆದರೂ ಕೂಡ ಈ ದಿನದ ವಿಶೇಷತೆ ಅಂದರೆ ಇದೇ ಸಮಯದಲ್ಲಿ ಅಭಿಜಿತ್ ಮುಹೂರ್ತ ಕೂಡ ಇರುತ್ತೆ, ಅಮೃತಗಳಿಗೇನು ಇರುತ್ತೆ. ಹಾಗಾಗಿ ಏನೇ ತರೋದಿದ್ರೂ ಈ ಸಮಯದಲ್ಲಿ ಕೂಡ ತರಬಹುದು. ಮಧ್ಯಾಹ್ನ 12ರಿಂದ 2 ಗಂಟೆವರೆಗೂ ಕೂಡ ಸಮಯ ಚೆನ್ನಾಗಿರುತ್ತೆ, ಈ ಸಮಯದಲ್ಲಿ ಕೂಡ ತರಬಹುದು. ಸಂಜೆ 6:30ರಿಂದ 8:40 ತನಕ ಸಮಯ ಚೆನ್ನಾಗಿರುತ್ತೆ, ಈ ಸಮಯದಲ್ಲೂ ಕೂಡ ತರಬಹುದು. ಕಬ್ಬಿಣ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಅಕ್ಷಯ ತೃತೀಯ ದಿನ ಮನೆಗೆ ತರಲೇಬಾರ್ದು. ಇನ್ನು ಇದ್ಯಾವುದೇ ಒಳ್ಳೆ ಸಮಯದಲ್ಲಿ ತಗೊಳ್ಳೋಕ್ಕಾಗಿಲ್ಲ, ವಸ್ತುಗಳನ್ನು ಖರೀದಿಸೋಕ್ಕೆ ಆಗಲಿಲ್ಲ ಅನ್ನೋರು
ಈ ದಿನ ಶುಭ ನಕ್ಷತ್ರ ಶುಭ ಯೋಗದಿಂದ ಕೂಡಿರೋ ಈ ದಿನ ಸಂಜೆ 4:15 ನಿಮಿಷದವರೆಗೂ ತೊಗೊಬೋದು. ಹಾಗೆ ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ 7 ಗಂಟೆಯಿಂದ 9 ಗಂಟೆ ತನಕ ರಾಹುಕಾಲ ಕೂಡ ಇರುತ್ತೆ. 10:30ರಿಂದ 12 ಗಂಟೆವರೆಗೆ ಯಮಗಂಡ ಕಾಲ ಇರುತ್ತೆ. ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಗುಳಿಕಾಲ ಇರುತ್ತೆ. ಈ ದಿನವನ್ನು ಸ್ವಯಂ ಸಿದ್ಧಿಕ ಮುಹೂರ್ತ ಅಂತಲೂ ಕರೆಯಲಾಗುತ್ತೆ. ಆದ್ದರಿಂದ ಈ ಅಕ್ಷಯ ತೃತೀಯ ದಿನ ಯಾವುದೇ ಸಮಯದಲ್ಲಿ ಕೂಡ ವಸ್ತುಗಳನ್ನು ಖರೀದಿ ಮಾಡಬಹುದು. ಒಟ್ಟಾರೆ ಹೇಳೋದಾದರೆ ಅಕ್ಷಯ ತೃತೀಯ ದಿನವೇ ಒಂದು ಒಳ್ಳೆಯ ದಿನ, ಶುಭ ಸಮಯ ಅಂತಲೇ ಹೇಳ್ಬೋದು. ಅದರಲ್ಲೂ ಶುಭ ದಿನದಲ್ಲಿ ಶುಭ ಸಮಯ ನೋಡುವುದಾದರೆ ನಾನು ಈ ಮೇಲೆ ಹೇಳಿರೋಂಥ ಸಮಯದಲ್ಲಿ ಏನಾದರೂ ವಸ್ತುಗಳನ್ನು ಖರೀದಿಸೋಂಗಿದ್ರೆ ಖರೀದಿಸಬಹುದು. ಇನ್ನು ಆವತ್ತಿನ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಇನ್ನು ಮನೆಯಲ್ಲಿರುವಂಥ ದುಡ್ಡು, ಒಡವೆ, ವಸ್ತ್ರವನ್ನು ಬೇರೆ ಯಾರಿಗೂ ಕೊಡದಂತೆ ಆ ಒಂದು ದಿನವನ್ನು ನೋಡ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ಯಾರೂ ಬರಲ್ಲ ಕೊಡಿ ಅಂತ. ಅಕಸ್ಮಾತ್ ಯಾರಾದರೂ ಏನಾದರೂ ಸಾಲ ಕೇಳೋದಾಗಲಿ, ಒಡವೆ ಕೊಡಿ ಅಂತ ಏನಾದರೂ ಕೇಳಿದರೆ ದಯವಿಟ್ಟು ಆ ಒಂದು ದಿನನ ಅವಾಯ್ಡ್ ಮಾಡಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಬಗ್ಗೆ ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಳ್ಬೇಕಾದ ವಿಷಯಗಳನ್ನು ತುಂಬ ಸಿಂಪಲ್ಲಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.